ಮೂವರು ಮಕ್ಕಳ ಜೊತೆ ಸುಖ ಸಂಸಾರ ನಡೆಸ್ತಾ ಇರುವಂತಹ ಲೀಲಾ ಮಂಜುಗೆ ಟ್ರೋಲರ್ಸ್ ಕಾಟ ಶುರುವಾಗಿದೆ. ಚಿನ್ನು ಬಂಗಾರಿ ನನ್ ಫ್ಲೇವರ್ ಅಂತೆಲ್ಲ ಲೀಲಾಗೆ ಪ್ರೀತಿಯನ್ನ ತೋರಿಸ್ತಾ ಇರುವಂತಹ ಮಂಜು ಜಗಳ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ. ಜೊತೆಗೆ ಖಾಸಗಿ ವಾಹಿನಿಯಲ್ಲಿ ತಮ್ಮ ಜೀವನ ನಡೆದ ಸ್ಟೋರಿಯನ್ನ ಸೀರಿಯಲ್ ಮಾಡಿದ್ದು, ಇದನ್ನ ನೋಡಿ ಬೇಸರಗೊಂಡಿದ್ದ ಲೀಲಾ ಮಂಜು ಟ್ರೋಲರ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಕುರಿತು ವಿಡಿಯೋ ಮಾಡಿರುವಂತಹ ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಪವಿತ್ರ ಹಳೆಯದನ್ನೆಲ್ಲ ಮತ್ತೆ ಕೆದಕಿ ವಿಡಿಯೋ ಮಾಡಿ ಟ್ರೋಲ್ ಮಾಡಿದವರ ವಿರುದ್ಧ ಕಾನೂನು ಹೋರಾಟಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಕೊಡಿದ್ಲು, ಯಾಕೆ ಇಲ್ಲ ಏನ್ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರೋ, ಸುಮ್ನೆ ಇರೋ, ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯ್ಲಿ ನಾನು. ಅಂದ್ರೆ ಬೇಡ ನೀನ್ ನನ್ಗೆ ಎಷ್ಟು ಅಂತ ನಿನ್ ಜೊತೆ ಬಿಡ. ಸುಮ್ನೆ ಬೇಡವೇ ಬೇಡ ನನ್ಗೆ. ಸಾಯಕ್ಕಾಗಲ್ಲ ನಿನ್ನ ಹತ್ರ. ದೇವ್ರೆ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸರ್ಸ್ಕೊಂಡು ನಾನು ಏನು ಅಂದಿಲ್ಲ ನಿಂಗೆ. ಅಂತ ಪಾಪಮ್ಮ ಅವ್ರು ಯಾರು ಸ್ಟೋರಿ ಎತ್ಕೊಂಡ್ ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ. ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದಂತ. ನೀನ್ ಹೆಂಗೆ ಮಾಡ್ತಿದ್ಯಾ ನನಗೆ ಗೊತ್ತು. ಪರವಾಗಿಲ್ಲ, ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ. ಇನ್ನೂ ಹೋಗ್ಬಿಡ್ಲಿ, ಪರವಾಗಿಲ್ಲ ಬಿಡ. ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತವ್ರು ಲೀಲಾ ಮಂಜು ಫೋಟೋಸ್ ಹಾಕೊಂಡು ಎಲ್ಲಾರು ನಿಮ್ಗೆ ಇಷ್ಟ ಬಂದಂತೆ ನಿಮಗ್ ಬೇಕಾದಂತ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದಾರಲ್ಲ. ಲೀಲಾ ಮಂಜು ದೂರ ಆಗ್ಬಿಟ್ರು ಅಂತನಾ? ಲೀಲಾ ಮಂಜುನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಪ್ರತಿಯೊಬ್ರು ಜೀವನದಲ್ಲೂ ತಪ್ಪು ನಡೆದಿರುತ್ತೆ, ತಪ್ಪು ಆಗಿದೆ, ತಿದ್ಕೊಂಡು ಬದುಕ್ತಾ ಇದ್ದಾಳೆ, ತಿದ್ಕೊಂಡು ಅವ್ರು ಸಂಸಾರ ಮಾಡ್ತಾ ಇದ್ದಾಳೆ. ಎಷ್ಟು ಜನ ನೆನ್ನೆಯಿಂದ ಟ್ರೋಲ್ ಮಾಡ್ತಾ ಇರೋದು ನೀವೆಲ್ಲಾರು ಅವಳನ್ನ ದೂರ ಆಗ್ಬಿಡ್ತಾರ, ಸಂಸಾರ ಹಾಳು ಮಾಡ್ಬೇಕಂತಾನೆ ಕಾಯ್ಕೊಂಡಿದ್ದೀರಾ? ಯಾರಾದ್ರೂ ಒಂದ್ ತಪ್ಪು ಮಾಡಿ ಬದಲಾಗಿದ್ದಾರೆ ಅಂದ್ರೆ ಆದ್ರೆ ಎಂಕರೇಜ್ ಮಾಡಿ, ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಈ ಸಲ ಪ್ರತಿಯೊಬ್ಬರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀನಿ. ಅಂಡ್ ಯಾರಿದು ಪಾಪಂ ಶಾಂತಂ ಸೀರಿಯಲ್ ಮಾಡಿದಾನೆ, ಯಾವನವನ್ಗೆ ಪರ್ಮಿಷನ್ ಕೊಟ್ಟಿರೋದು? ಲೀಲಾ ಮಂಜು ಪರ್ಸನಲ್ ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವನು ಯಾರು ನಿನಗೆ? ಲೀಲಾ ಕೊಟ್ಲಾ? ಮಂಜು ಕೊಟ್ಲಾ? ಒಬ್ಬರು ಪರ್ಸನಲ್ ಲೈಫ್ ಸ್ಟೋರಿ ಎತ್ಕೊಂಡು ನೀನ್ ಸೀರಿಯಲ್ ಮಾಡ್ತೀಯಾ ಅಂದ್ರೆ ಒಬ್ಬರ ಜೀವನದಲ್ಲಿ ಆಟ ಆಡುವಂತದಲ್ವಾ? ಯಾರೋ ನಿನ್ಗೆ ಅಧಿಕಾರ ಕೊಟ್ಟಿರೋರು? ಲೀಗಲ್ ಆಕ್ಷನ್ ತಗೊಂಡ್ರೆ ಏನೇನಾಗುತ್ತಂತ ಗೊತ್ತಾಗುತ್ತೆ. ನಿನ್ನೆಯಿಂದ ಒಬ್ರು ವನಿತಾ ಅನ್ನೋ ಮಹಿಳೆ ಬಿಟ್ಟು ಪ್ರತಿಯೊಬ್ರು ಸಹ ಲೀಲಾ ಮಂಜು ಫೋಟೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದಾರಲ್ವಾ. ನಿಮ್ಮನೇಲಿ ಹೆಣ್ಮಕ್ಳು ಸಾಚನಾ? ನಿಮ್ಮನೇಲಿ ಪರ್ಫೆಕ್ಟ್ ಆಗಿದಾರಾ? ನೀವೆಲ್ಲ ಸಾಚವಾಗಿದ್ದೀರಾ? ಆಯ್ತು, ನಾವು ಸಾಚ ಇಲ್ವಲ್ಲ, ಲೀಲಾ ಸರಿ ಇಲ್ವಲ್ಲ, ಏನಕ್ಕೆ ಫಾಲೋ ಮಾಡ್ತೀರಾ? ಫಾಲೋವರ್ಸ್ ಇಂದ ದುಡ್ಡು ಬರುತ್ತಾ? ಇಲ್ಲ ಫಾಲೋವರ್ಸ್ ಇಂದ ಅವ್ರಿಗೇನಾದ್ರೂ ಹೊಟ್ಟೆ ತುಂಬುತ್ತಾ? ಇಲ್ಲ ಯಾವತ್ತಾದ್ರೂ ಲೀಲಾ ಬಂದ್ಬಿಟ್ಟು ನಮ್ಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಫಾಲೋ ಮಾಡಿ ನಮ್ಗೆ ದುಡ್ಡು ಕೊಡಿ ಅಂತ ಕೇಳಿದಾರ? ಯಾರನ್ನಾದ್ರೂ ಬೆಗ್ ಮಾಡಿದಾರಾ? ಎಷ್ಟು ಧೈರ್ಯ ನಿಮ್ಗೆ ಅವ್ರನ್ನೆಲ್ಲ ಫೋಟೋಸ್ ಹಾಕೊಂಡು ಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿರಲ್ವಾ? ಅವ್ರ ದುಡಿಮೆ ಅವ್ರು ಪ್ರಮೋಷನ್ ಮಾಡ್ತಾರೋ ಮತ್ತೊಂದ್ ಮಾಡ್ತಾರೋ, ಬದುಕ್ತಾ ಇದಾರಲ್ವಾ, ಬದಲಾಗಿ ಬದುಕ್ತಾ ಇದಾಳಲ್ಲ ಅವಳು. ನನಗೆ ನಾನು ಹೇಳೋ ಮಾತು ಕೇಳ್ತಾಳೆ, ಬದಲಾಗಿ ಅವಳ ಜೀವನ ಅವಳು ಕಟ್ಕೊಂಡಿದ್ದಾಳೆ. ಹೌದು, ಪಾಪಂ ಶಾಂತಮ್ಮ ಸೀರಿಯಲ್ ನೋಡಿ ಬೇಜಾರಾಯ್ತು. ಯಾಕಂದ್ರೆ ಮಕ್ಕಳನ್ನ ಸಹ ಕೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಸ್ಟೋರಿ ಟಿವಿದಲ್ಲಿ ಬರ್ತಾ ಇದೆ ಅಂತೆಲ್ಲ ಹೇಳಿ. ಯಾರು ನಿಮ್ಗೆ ಸೀರಿಯಲ್ ಮಾಡಕ್ ಅವಕಾಶ ಕೊಟ್ಟವರು? ಲೀಗಲ್ ಆಕ್ಷನ್ ತಗೊಳಕ್ ಇವಾಗ ರೆಡಿ ಮಾಡ್ತಾ ಇದೀನಿ. ಎಲ್ಲಾರ ಮೇಲೇನು ಯಾರ್ಯಾರು ಟ್ರೋಲ್ ಮಾಡಿದೀರಾ, ಒಂದ್ ಹೆಣ್ಮಗಳು ಬದಲಾದಂತ ಸಮಯದಲ್ಲಿ ಎಂಕರೇಜ್ ಮಾಡ್ಬೇಕು ಹೊರತು ಅವ್ರನ್ನ ಟ್ರೋಲ್ ಮಾಡ್ಕೊಂಡ್ ಕೂತಿರ್ತಿರಲ್ಲ. ಯಾರೋ ಫಾಲೋವರ್ಸ್ ಇದಾರಲ್ಲ ಎಷ್ಟೊಂದ್ ಜನ, ಈ ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಅಂತ ಹೇಳ್ಕೊಂಡು ಏನ್ ಮಾಡ್ತಾ ಇದೀರಪ್ಪ ತಾವೆಲ್ಲಾರು? ತಾವು ಫಾಲೋವರ್ಸ್ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಅಲ್ವಾ ಮಾಡ್ತಾ ಇರೋದು? ಅದು ಇದು ಪ್ರಮೋಷನ್ ಮಾಡ್ಕೊಂಡು ಅವ್ರು ಬೇರೆ ಏನಾದ್ರು ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದಾರಾ? ಬೇರೆ ಏನಾದ್ರು ಕೆಟ್ಟ ಕೆಲಸ ಮಾಡ್ತಾ ಇದಾರಾ? ಇಲ್ವಲ್ಲ. ಆದ್ರೆ ಎಂಕರೇಜ್ ಮಾಡಿ, ಇಲ್ಲ ಮುಚ್ಕೊಂಡಿರಿ. ಅದು ಬಿಟ್ಬಿಟ್ಟು ಎಷ್ಟು ಜನ ಆಯ್ತಪ್ಪ ಲಕ್ಷಾಂತರ ರೂಪಾಯಿ ಹನ್ ಮಾಡ್ಬಿಟ್ರು. ಎಲ್ಲಿಂದ ಹನ್ ಮಾಡಿದ್ರು? ಎಲ್ಲಿ ಪ್ರಮೋಷನ್ ಮಾಡ್ಲಿ ಬಿಡ್ರಿ. ಅವ್ರ ಟ್ಯಾಲೆಂಟು, ಅವ್ರ ಕೆಪಾಸಿಟಿ ಮೂಲಕ ಅವರು ಲಕ್ಷಾಂತರ ರೂಪಾಯಿ ಆದ್ರೂ ಹನ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಆದ್ರೂ ಹನ್ ಮಾಡ್ತಾರೆ. ಎಲ್ಲೂ ತಲೆ ಹಿಡಿಯೋ ಕೆಲಸ ಮಾಡಿಲ್ವಲ್ಲ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಿನ್ನೆ ಯಾರ್ಯಾರು ತುಂಬಾ ಕೆಟ್ಟದಾಗಿ ಬದಲಾಗಿರುವಂತ ಚೆನ್ನಾಗಿರುವಂತ ಸಂಸಾರದ ಬಗ್ಗೆ ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡಿದೀರಾ, ಎಲ್ಲರ ಮೇಲೇನು ಲೀಗಲ್ ಆಕ್ಷನ್ ತಗೊಳ್ಳುವಂತ ಕೆಲಸ ಮಾಡ್ತೀನಿ. ನಿನ್ನೆಯಿಂದ ಎಷ್ಟು ಕೆಟ್ಟದಾಗಿ ಇವತ್ತು ಸೀರಿಯಲ್ ಮಾಡಿದೀರಾ ಅಂದ್ರೆ ನಾಳೆ ಇನ್ನೊಬ್ಬ ಫಿಲಂ ಮಾಡಬಾರ್ದು ಅಂದ್ರೆ ತಕ್ಕ ಪಾಠ ಕಲಿಸ್ಬೇಕು. ಕಲರ್ಸ್ ಕನ್ನಡ ಡೈರೆಕ್ಟರ್ ಪಾಪಂ ಶಾಂತಂ ಪ್ರತಿಯೊಬ್ಬರ ಮೇಲೇನು ನಾನೇ ಲೀಗಲ್ ಆಕ್ಷನ್ ತಗೊಳ್ತೀನಿ. ಇನ್ನು ಮೇಲೆ ಯಾರ್ಯಾರು ಲೀಲಾ ಬಗ್ಗೆ ತುಂಬಾ ಕೆಟ್ಟದವಾಗಿ ಕಮೆಂಟ್ ಮಾಡ್ತೀರಾ ಪ್ರತಿಯೊಬ್ಬರ ಮೇಲೇನು ಲೀಗಲ್ ಆಕ್ಷನ್ ತಗೊಳ್ತೀನಿ. ಕಲರ್ಸ್ ಕನ್ನಡಗೆ ಇಷ್ಟರಲ್ಲೇ ನೋಟಿಸ್ ಹೋಗುತ್ತೆ. ಎಚ್ಚರವಾಗಿರಿ, ಕೆಟ್ಟ ಕಮೆಂಟ್ ಹಾಕಕ್ ಮುಂಚೆ ಎಚ್ಚರವಾಗಿರಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.